Dear friends, I wish you all a blessed Republic Day. ಪ್ರಿಯ ಸ್ನೇಹಿತರೆ, ನಿಮಗೆಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. The Bible says, "Fear not, O land, be glad and rejoice, for the Lord has done great things." ಸತ್ಯವೇದವು ಹೇಳುತ್ತದೆ, ಭೂಮಿಯೇ ಹೆದರಬೇಡ, ಹರ್ಷಿಸು, ಉಲ್ಲಾಸಿಸು, ಯೆಹೋವನು ಮಹತ್ಕಾರ್ಯಗಳನ್ನು ಮಾಡುವನು ಎಂದು. The Lord is going to do great things for us. ಹೌದು, ದೇವರು ನಮ್ಮ ಜೀವಿತದಲ್ಲಿ ಮಹತ್ಕಾರ್ಯಗಳನ್ನು ಮಾಡುವನು. We are going to rejoice. ನಾವು ಉಲ್ಲಾಸಿಸಲಿದ್ದೇವೆ. Today we are going to pray for Christ-centered nation. ಇಂದು ನಾವು ಯೇಸು ಕ್ರಿಸ್ತನ ಕೇಂದ್ರಿತ ದೇಶಕ್ಕಾಗಿ ಪ್ರಾರ್ಥಿಸಲಿದ್ದೇವೆ. We are going to thank God for the free nation the Lord has given us. ದೇವರು ದಯಪಾಲಿಸಿಕೊಟ್ಟ ಈ ಸ್ವತಂತ್ರ ದೇಶಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲಿದ್ದೇವೆ. As we keep thanking God, the Lord is going to do wonders. ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಾಗ ದೇವರು ನಮ್ಮ ಜೀವಿತದಲ್ಲಿ ಮಹತ್ಕಾರ್ಯಗಳನ್ನು ಮಾಡುವನು. Christ is going to rule over our nation. ನಮ್ಮ ದೇಶವನ್ನು ಯೇಸು ಕ್ರಿಸ್ತನು ಆಳುವನು. All of us would like to have a blessed India, isn't it? ನಮಗೆಲ್ಲರಿಗೂ ಆಶೀರ್ವದಿತ ಭಾರತ ದೇಶವು ಬೇಕು, ಹೌದಲ್ಲವೇ? As we belong to India, ನಾವು ಭಾರತೀಯರಾಗಿರುವುದರಿಂದ we would love to have Christ in the center of our land. ನಮ್ಮ ಭೂಮಿಯ ಕೇಂದ್ರಿತ ಭಾಗದಲ್ಲಿ ಯೇಸು ಇರಬೇಕೆಂದು ನಾವು ಬಯಸುತ್ತೇವೆ. India consists of 75% of youth. ಭಾರತದಲ್ಲಿ 75% ಯವನಸ್ಥರಿದ್ದಾರೆ. We have to specially pray for the youth. ವಿಶೇಷವಾಗಿ ನಾವು ಯವನಸ್ಥರಿಗಾಗಿ ಪ್ರಾರ್ಥಿಸಬೇಕಾಗಿದೆ. As we keep praying, may the Lord bless India and give India peace. ನಾವು ಪ್ರಾರ್ಥಿಸುತ್ತಲಿರುವಾಗ ದೇವರು ಈ ದೇಶಕ್ಕೆ ಬೇಕಾದ ಶಾಂತಿಯನ್ನು ದಯಪಾಲಿಸಲಿ. It is our duty to pray for the leaders in India. ಈ ದೇಶದ ನಾಯಕರಿಗಾಗಿ ನಾವು ಪ್ರಾರ್ಥಿಸುವುದು ನಮ್ಮ ಕರ್ತವ್ಯವಾಗಿದೆ. The Bible clearly says we have to pray for the kings of our country. ಸತ್ಯವೇದವೂ ಕೂಡ ಹೇಳುತ್ತದೆ, ನಮ್ಮ ಅರಸರುಗಳಿಗಾಗಿ ನಾವು ಪ್ರಾರ್ಥಿಸಬೇಕು ಎಂದು. And also we are going to pray for the needy people who are in India. ಮತ್ತು ನಮ್ಮ ದೇಶದಲ್ಲಿರುವ ನಿರ್ಗತಿಕ ಜನರಿಗಾಗಿ ನಾವು ಪ್ರಾರ್ಥಿಸಲಿದ್ದೇವೆ. Shall we look up to God in prayer? ನಾವು ಪ್ರಾರ್ಥಿಸುತ್ತಾ ದೇವರ ಕಡೆಗೆ ದೃಷ್ಟಿಸುವ. Our loving heavenly Father, ಪ್ರೀತಿಯುಳ್ಳ ಸ್ವರ್ಗೀಯ ತಂದೆಯೇ, Lord, you have done great things for India. ದೇವರೇ, ನೀನು ಭಾರತಕ್ಕಾಗಿ ಅನೇಕ ದೊಡ್ಡ ಕಾರ್ಯಗಳನ್ನು ಮಾಡಿದ್ದಿ. You have brought revival to India. ನೀನು ಭಾರತಕ್ಕೆ ಉಜ್ಜೀವನವನ್ನು ತಂದಿದ್ದಿ. Lord, how many souls have been blessed through the prayers of the warriors. ಪ್ರಾರ್ಥನಾ ವೀರರ ಪ್ರಾರ್ಥನೆಯಿಂದಾಗಿ ಅನೇಕ ಆತ್ಮಗಳು ಆಶೀರ್ವಾದವನ್ನು ಪಡೆದಿವೆ. Lord, you have removed darkness from our nation. ನಮ್ಮ ದೇಶದಿಂದ ಅಂಧಕಾರವನ್ನು ನೀನು ತೊಲಗಿಸಿದ್ದಿ ದೇವರೇ. You have given us freedom ನೀನು ನಮಗೆ ಸ್ವಾತಂತ್ರ್ಯವನ್ನು ನೀಡಿದ್ದಿ. to enjoy this land, O God. ನಾವು ಈ ಭೂಮಿಯಲ್ಲಿ ಉಲ್ಲಾಸಿಸುವಂತೆ ನೀನು ಮಾಡಿದ್ದಿ ದೇವರೇ. Lord, I pronounce prosperity in our nation, India. ನಮ್ಮ ಭಾರತ ದೇಶದಲ್ಲಿ ಸಮೃದ್ಧಿಯನ್ನು ನಾನು ಘೋಷಿಸುತ್ತೇನೆ. Peace and joy, let it come upon our nation. ಸಂತೋಷವು ಸಮಾಧಾನವು ನಮ್ಮ ದೇಶದ ಮೇಲೆ ಬರುವಂತೆ ಮಾಡು. Lord, I pray for the leaders of this nation. ಈ ದೇಶದ ನಾಯಕರುಗಳಿಗಾಗಿ ನಾನು ಬೇಡುತ್ತೇನೆ ದೇವರೇ. I pray for the armed forces, Lord. ಸಶಸ್ತ್ರ ಪಡೆಗಳಿಗಾಗಿ ನಾನು ಬೇಡುತ್ತೇನೆ ದೇವರೇ. Those who are in the military, ಯುದ್ಧದ ಸೈನಿಕರಿಗಾಗಿ, who are sacrificially giving their life for this nation. ಈ ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಕೊಡಲು ಸಿದ್ಧರಾದ ಆ ಸೈನಿಕರಿಗಾಗಿ ಬೇಡುತ್ತೇನೆ. Bless them, Lord. ಅವರನ್ನು ಆಶೀರ್ವದಿಸು ದೇವರೇ. Father, more than everything, you rule over this nation. ತಂದೆಯೇ, ಎಲ್ಲದಕ್ಕಿಂತ ಮಿಗಿಲಾಗಿ ನೀನು ಈ ದೇಶವನ್ನು ಆಳು. Let your kingdom come. ನಿನ್ನ ರಾಜ್ಯವು ಬರಲಿ ದೇವರೇ.
Lord, remember our nation, India, ನಮ್ಮ ಭಾರತ ದೇಶವನ್ನು ನೆನಪಿಸಿಕೋ ದೇವರೇ, and bless us, O God. ಮತ್ತು ನಮ್ಮನ್ನು ಆಶೀರ್ವದಿಸು. Bless the great and the small. ದೊಡ್ಡವರನ್ನು ಸಣ್ಣವರನ್ನು ಆಶೀರ್ವದಿಸು. Bless the young people, Lord. ಯವನಸ್ಥರನ್ನು ಆಶೀರ್ವದಿಸು ದೇವರೇ. Especially those who do not have jobs, give them job, O God. ವಿಶೇಷವಾಗಿ ಉದ್ಯೋಗವಿಲ್ಲದವರಿಗೆ ಉದ್ಯೋಗವನ್ನು ದಯಪಾಲಿಸು. Build the family. ಕುಟುಂಬಗಳನ್ನು ಕಟ್ಟು ದೇವರೇ. Give them your peace and joy. ನಿನ್ನ ಸಂತೋಷವನ್ನು ಸಮಾಧಾನವನ್ನು ದಯಪಾಲಿಸು. Lord, let the people of India know you more in the days to come. ಮುಂದಿನ ದಿನಗಳಲ್ಲಿ ಭಾರತ ದೇಶದ ಎಲ್ಲಾ ಜನರು ನಿನ್ನನ್ನು ಅರಿಯುವಂತೆ ಮಾಡು. Let your presence be felt more in the days to come. ಮುಂದಿನ ದಿನಗಳಲ್ಲಿ ನಿನ್ನ ಪ್ರಸನ್ನತೆಯನ್ನು ಅವರೆಲ್ಲರೂ ಅನುಭವಿಸುವಂತೆ ಮಾಡು. I sprinkle the precious blood of Jesus upon our land, India. ಭಾರತದ ಭೂಮಿಯ ಮೇಲೆ ಯೇಸು ಕ್ರಿಸ್ತನ ರಕ್ತವನ್ನು ಚಿಮುಕಿಸುತ್ತೇನೆ. Cleanse us, O God. ನಮ್ಮನ್ನು ತೊಳೆ ದೇವರೇ. Father, let the prayers that are offered in India be answered, Lord. ತಂದೆಯೇ, ಭಾರತದ ಜನರು ಮಾಡಿದ ಪ್ರಾರ್ಥನೆಗಳು ಉತ್ತರಿಸಲ್ಪಡಲಿ ಎಂದು ಬೇಡುತ್ತೇನೆ. Wherever the prayers are offered, ಎಲ್ಲೆಲ್ಲಿ ಪ್ರಾರ್ಥನೆಗಳು ನಡೆಯುತ್ತಿವೆಯೋ ಅಲ್ಲಿ listen to such prayers and bless our nation, India. ಆ ಪ್ರಾರ್ಥನೆಗಳನ್ನು ಆಲಿಸಿ ನೀನು ಭಾರತ ದೇಶವನ್ನು ಆಶೀರ್ವದಿಸು. Let your precious hand protect our nation. ನಿನ್ನ ಅಮೂಲ್ಯವಾದ ಹಸ್ತವು ಭಾರತ ದೇಶವನ್ನು ಸಂರಕ್ಷಿಸಲಿ. And unite us together. ಮತ್ತು ನಮ್ಮೆಲ್ಲರನ್ನೂ ಒಂದಾಗಿಸು. In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.